ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದು ಈ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಅಭಿಪ್ರಾಯ ಏನು, ಸಚಿವರ ಅಭಿಪ್ರಾಯ ಏನು, ಸಿಎಂ ಡಿಸಿಎಂ ಇದೆಲ್ಲವೂ ಆಯ್ತು. ಆದ್ರೆ ಜನ ಏನ್ ಹೇಳ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ, ಜನರ ಪ್ರಶ್ನೆ ಏನು? ಜನ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ ಅನ್ನೋ ಪ್ರಶ್ನೆ ಡಿಸಿಎಂ ಹುಟ್ಟೂರಿನಲ್ಲಿ ರಿಪಬ್ಲಿಕ್ ಸಂಚಾರವನ್ನ ನಡೆಸಿದೆ. ಗ್ರೌಂಡ್ ರಿಪೋರ್ಟ್ ಏನ್ ಹೇಳ್ತಾ ಇದೆ? ಡಿಕೆಶಿಗೆ ಅವಕಾಶ ಸಿಗೋದು ಯಾವಾಗ? ಡಿಕೆ ಶಿವಕುಮಾರ್ ಸಿಎಂ ಆಗೋದ್ರಲ್ಲಿ ಸಂಶಯ ಇಲ್ಲ. ಆದರೆ ಶಿವಕುಮಾರ್ ಯಾಕೆ ಸಿಎಂ ಆಗಬೇಕು? ಕನಕಪುರ ಜನ ಏನ್ ಅಭಿಪ್ರಾಯ ಪಡ್ತಾ ಇದ್ದಾರೆ? ಕನಕಪುರ ಜನರ ಗ್ರೌಂಡ್ ರಿಪೋರ್ಟ್, ಅವರ ಧ್ವನಿ ನಿಮ್ಮ ಮುಂದೆ. ಈ ಬಂಡೆ ವರ್ಸಸ್ ಸಿದ್ದರಾಮಯ್ಯ ಟಗರು, ಈ ಕುರ್ಚಿ ಕಾದಾಟದ ಬನ ಏನ್ ಹೇಳ್ತಾರೆ? ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಡಿಕೆ ಶಿವಕುಮಾರ್ ಸಾಧನೆಯಲ್ಲಿ ಈಗ ಸ್ವಾರ್ಥ ಸಾಧನೆ ಬಹಳ ಆಗಿದೆ. ರೇವಂತ್ ರೆಡ್ಡಿ ಅವರು ಕೂಡ ನಮ್ಮ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಒಪ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗೋದಷ್ಟೇ. ಹಿಂದೊಮ್ಮೆ ಪ್ರತ್ಯೇಕವಾದ ವಿಧಾನಸಭಾ ಕ್ಷೇತ್ರವಾಗಿದ್ದು ಇದೀಗ ಕನಕಪುರದ ಭಾಗವೇ ಆಗಿರುವ ಸಾತನೂರಿನಲ್ಲಿದ್ದೀವಿ. ಇಲ್ಲಿನ ಜನ ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕನಸಿಗೆ ನೀರೆರಿತಾರಾ ಅಥವಾ ಸಿದ್ದರಾಮಯ್ಯನವರೇ ಮುಂದೆ ಒರಿಲಿ ಅಂತ ಹೇಳಿ ಹೇಳ್ತಾರಾ? ಅವರ ಅಭಿಪ್ರಾಯವನ್ನ ಸಂಗ್ರಹ ಮಾಡೋ ಕೆಲಸ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ನಮ್ಮ ಹೆಸರು ಮಂಜು ಅಂತ ಮೇಡಮ್. ಈಗ 2.5 ವರ್ಷ ಆಯ್ತು ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಡ್ಬೇಕು ಅನ್ನೋ ಚರ್ಚೆ ಶುರುವಾಗಿದೆ. ನೀವೇನ್ ಹೇಳ್ತೀರಿ? ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತು, ಸಿದ್ದರಾಮಯ್ಯ ಸರ್ಕಾರ ಏನು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿಲ್ಲ, ಮಾಡಿದ್ರು. ಅವ್ರಿಗೂ ಅಧಿಕಾರ 5 ವರ್ಷ ಕೊಟ್ಟಿದ್ರು. 5 ವರ್ಷ ಕೊಟ್ಟಿದ್ದಾಗ ನೆಕ್ಸ್ಟ್ ಸರ್ಕಾರ ಬಂದಾಗ ತರಬೇಕಾಗಿದ್ದು ಅವ್ರದ್ದು ಜವಾಬ್ದಾರಿ ಇತ್ತು. 2018 ಚುನಾವಣೆಯಲ್ಲಿ ಸರ್ಕಾರ ನಮ್ದು ಬರಲಿಲ್ಲ. ಕೆಪಿಸಿಸಿ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಆದ್ಮೇಲೆ ಇಡೀ ರಾಜ್ಯ ಸಂಘಟನೆ ಮಾಡಿ ಡಿಕೆ ಶಿವಕುಮಾರ್ ಅವರು ಏನ್ ಈ ಪಕ್ಷ ತರಲಿಕ್ಕೆ ಕಾರಣ ಆಗಿದ್ದಾರೆ, ಅವ್ರಿಗೆ ಹೈಕಮಾಂಡ್ ಅವರು ಏನು 2 ವರ್ಷ ಅಂತ 2 ಭಾಗ ಮಾಡಿದ್ರು, ಅದನ್ನ ಅವ್ರಿಗೆ ಕೊಡಬೇಕಾಗಿದೆ. ಬಟ್ ಈ ರೀತಿ ಯಾವ್ದು ಅಗ್ರಿಮೆಂಟ್ ಆಗೇ ಇಲ್ಲ ಅಂತ ಕೂಡ ಕೆಲವರು ಮಾತನಾಡ್ತಾರೆ. ಅಗ್ರಿಮೆಂಟ್ ಆಗಿದ್ರೆ ಅದನ್ನ ಹೇಳ್ಬಿಡ್ತಾ ಇದ್ರು, ಆ ರೀತಿ ಒಪ್ಪಂದನೇ ಆಗಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಮೇಡಮ್, ಜನಗಳ ಆಯ್ಕೆ ಏನು ಅಂತಂದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ಬಿಟ್ಟೆ ಕಾಂಗ್ರೆಸ್ ಸರ್ಕಾರ ಬರಲಿ ಅಂತ ಅನ್ಬಿಟ್ಟೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಓಟ್ ಹಾಕಿರೋದು. ಎಲ್ಲ ನಮ್ಮ ಮೈಸೂರು ಭಾಗ, ಹಳೆ ಮೈಸೂರು ಭಾಗ ಏನಿದೆ, ಮಂಡ್ಯ, ಮೈಸೂರು, ರಾಮನಗರ ಆಗ್ಬೋದು, ತುಮಕೂರು ಆಗ್ಬೋದು, ಎಲ್ಲಾ ಜಿಲ್ಲೆಗಳಲ್ಲಿ ಏನಾಗ್ಬೋದು ಅಂದ್ರೆ ಡಿಕೆ ಶಿವಕುಮಾರ್ ಒಬ್ಬ ಒಕ್ಕಲಿಗ ನಾಯಕ ಸಿಎಂ ಆಗ್ತಾರೆ. ಎಸ್.ಎನ್. ಕೃಷ್ಣರವರ ಶಿಷ್ಯ. ಬಟ್ ಈಗ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಸಾಕಾಗೋದಿಲ್ವಾ? ಮೇಡಮ್, ಅವ್ರದ್ದು ಶ್ರಮ ಏನಂದ್ರೆ ಹಳೆ ಕಾಂಗ್ರೆಸ್ಸಿಗರು, ಮೂಲ ಕಾಂಗ್ರೆಸ್ಸಿಗರು. 2028ರಲ್ಲೂ ಕೂಡ ಅವಕಾಶ ಇದೆ. ಸಿದ್ದರಾಮಯ್ಯನವರು ಹಿರಿಯರಿದ್ದಾರೆ, ಮುಂದೆ ಚುನಾವಣೆಗೆ ನಿಲ್ತಾರೋ ಇಲ್ಲೋ ಗೊತ್ತಿಲ್ಲ. ಹೀಗಾಗಿ 2028ವರೆಗೆ ಕಾಯ್ಲಿ ಡಿಕೆ ಶಿವಕುಮಾರ್ ಅಂತ ಕೂಡ ಹೇಳ್ತಾರೆ. 2028ಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಶಿವಕುಮಾರ್ ಸಾಹೇಬ್ ಸಿದ್ದರಾಮಯ್ಯ ಹೇಳಿದ್ರು. ಮತ್ತೆ ಅವರೇ ಹೇಳ್ತಾರೆ ಬೆಂಬಲಿಗರ ಒತ್ತಾಯದ ಮೇರೆಗೆ ನಿಲ್ಬೇಕಾಗಿದೆ ಅಂತ. ಮತ್ತೆ ಅವಾಗ ಕ್ಲೈಮ್ ಮಾಡ್ತಾರೆ, ನಮಗೆ ಕೊಡಿ ಅಂತ ಕೇಳ್ತಾರೆ. ನಾವು ಒಳ್ಳೆ ಅಧಿಕಾರ ಕೊಡಿ, ನಮಗೆ ಕೊಡಿ ಅಂತ ಕೇಳ್ತಾರೆ. ಮತ್ತೆ ಶಿವಕುಮಾರ್ ಸಾಹೇಬ್ ಅವಕಾಶ ಯಾವಾಗ ಸಿಗುತ್ತೆ? ಅವಕಾಶ ಬೇಕಲ್ವಾ? ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಲ್ವಾ? ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡಿದ್ರೆ, ಬಟ್ ಅದು ಶಿವಕುಮಾರ್ ಒಂದು ಅವಕಾಶ ಬೇಕಲ್ಲ. ತಲೆಮಾಡ್ತಿಂದ ಬೇರೆ ಮಾಡ್ತಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಹೋಗ್ರೆ ಅವ್ರದ್ದು ಸಮ ಇದೆ. ಆರ್ಥಿಕವಾಗಿ ಪ್ರತಿಯೊಂದು ಯಾವುದೇ ರೂಪದಲ್ಲಾದ್ರೂ ಸಂಘಟನೆ ಮಾಡಿದ್ದಾರೆ. ಹಾಗಾಗಿ ಶಿವಕುಮಾರ್ ಸಾಹೇಬರು ಕೊಡಲೇಬೇಕಾಗಿದೆ. ಬಟ್ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ, ಇರೋದು ಕೇವಲ ಹಣ ಹಾಗೆ ಸಂಘಟನೆಯ ಬಲ. ಶಾಸಕರ ಬಲ ಇರೋದು ಹಾಗೆ ಜನಬಲ ಇರೋದು ಮಾಸ್ ಲೀಡರ್ ಆದ ಸಿದ್ದರಾಮಯ್ಯನವರಿಗೆ. ಹಿಂಗೂ ಹೇಳೋರಿದ್ದಾರೆ. 140 ಶಾಸಕರ ಬೆಂಬಲವಿದ್ದೇ ಕೆಪಿಸಿಸಿ ಅಧ್ಯಕ್ಷರಾಗಿರೋದು. ಮುಖ್ಯಮಂತ್ರಿ ಆಗೋಕೆ ಯಾವ ಬೆಂಬಲ, ಏನು ಹೈಕಮಾಂಡ್ ಬೆಂಬಲ ಬೇಕು ಅಷ್ಟೇ. 140 ಶಾಸಕರು ಕೂಡ ಬೆಂಬಲ ಸೂಚಿಸ್ತಾ ಇದ್ದಾರೆ. ಹಂಗಾರೆ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಬೆಂಬಲ ಇಲ್ಲ ಅಂತೀರಾ? ಇದೆ, 100% ಇದೆ. ಆದ್ರೆ ಏನು ಅಂದ್ರೆ ಸಿದ್ದರಾಮಯ್ಯನವರು ಸ್ವಲ್ಪ ಹೈಯಿಂದ ಅದು ಇದು ಅಂತ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಕ್ರಿಯೇಟಿವಿಟಿ ಜಾಸ್ತಿ ಮಾಡ್ತಾ ಇದ್ದಾರೆ. ಇಲ್ಲಿ ಕ್ರಿಯೇಟಿವಿಟಿ ಏನು ನಡೆಯಲ್ಲ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ. ಶಿವಕುಮಾರ್ ಇದು ಮುಖ್ಯಮಂತ್ರಿ ಆಗೋದ್ರಲ್ಲಿ ಸಂಶಯ ಇಲ್ಲ, ಹಾಗೆ ಆಗ್ತಾರೆ. ಅದೇ ಡಿಕೆ ಸುರೇಶ್ ಅವರು ಹೇಳ್ತಿದ್ದಾರೆ, ಈ ರೀತಿ ಯಾವುದೇ ದಾಖಲೆ ಮಾಡುವ ಕನಸು ಡಿಕೆ ಶಿವಕುಮಾರ್ ಅವರಿಗೆ ಇಲ್ಲ ಅಂತ ಹೇಳಿ. ನೋಡಿ ಮೇಡಮ್, ನಾನು ಯಾವುದೇ ರೀತಿಯ ಪಕ್ಷದವನಲ್ಲ. ನಾನೊಂದು ರೈತನಾಗ ಏನ್ ಹೇಳ್ತೀನಿ ಅಂದ್ರೆ, ಈ ಕಾಂಗ್ರೆಸ್ ಪಕ್ಷಕ್ಕೆ ಡಿಕೆ ಶಿವಕುಮಾರ್ ಅವರು ಅವ್ರದೇ ಆದಂತ ಸ್ವಂತ ಕೊಡುಗೆ ಇದೆ, ಅವ್ರದ್ದು ಬಹಳ ಶ್ರಮ ಇದೆ. ದಯಮಾಡಿ ಎಲ್ಲಾ ಜನಗಳು ಅದನ್ನೇ ಕೇಳ್ತಾ ಇರೋದು, ದಯಮಾಡಿ ನಮ್ಮ ಡಿಕೆ
ಒಂದಲ್ಲಿ ಮುಖ್ಯಮಂತ್ರಿ ಆಗ್ಲೇಬೇಕು. ಡಿ ಕೆ ಶಿವಕುಮಾರ್ಗೆ, ಡಿ ಕೆ ಶಿವಕುಮಾರ್ಗೆ. ನೀವು ಜೈ ಅಂತೀರಿ, ಬಟ್ ರೌಡಿಸಂ ಮಾಡ್ತಾರೆ, ದಬ್ಬಾಳಿಕೆ ರಾಜಕೀಯ ಮಾಡ್ತಾರೆ, ಇನ್ ಮುಖ್ಯಮಂತ್ರಿ ಆಗ್ಬಿಟ್ರೆ ಗುಂಡಾರಾಜಿ ಆಗ್ಬಿಡುತ್ತೆ ಅಂತ ಕೂಡ ಹೇಳ್ತಾರೆ. ಅದೆಲ್ಲ ಸುಳ್ಳು ಮೇಡಮ್. ಅದೆಲ್ಲ ಆಗದೆ ಇರೋರು ಅವ್ರನ್ನ ಮುಖ್ಯಮಂತ್ರಿ ಆಗೋಯ್ತಾರೆ, ಈ ರಾಜ್ಯ ಅಭಿವೃದ್ಧಿ ಆಗೋಯ್ತದೆ. ಇವ್ರನ್ನ ಬಿಟ್ರೆ ಇನ್ನು ಬೇರೆಯವರು ಮುಖ್ಯಮಂತ್ರಿ ಆಗೋಕೆ ಅಭಿವೃದ್ಧಿ ಆಗೋದ್ರೆ ಮತ್ತೆ ಬೇರೆಯವ್ರನ್ನ ಮುಖ್ಯಮಂತ್ರಿ ಮಾಡೋಕೆ ಹೈಕಮಾಂಡ್ ಬಿಡುವುದಿಲ್ಲ. ಈ ಅವ್ರ ಹೆಸರಲ್ಲಿ ರಾಜ್ಯ ಇಷ್ಟೊಂದು ಅಭಿವೃದ್ಧಿ ಆಯ್ತು, ಇವ್ರನ್ನೇ ಮಾಡಬೇಕು ಅನ್ನೋ ಒಂದು ಇದು ಬರ್ತದೆ ಅನ್ನೋ ಒಂದು ಇದಕ್ಕೆ ಅದನ್ನ ಸುಳ್ಳನ್ನ ಹಬ್ಬಿಸ್ಕೊ ಹೋಯ್ತಾ ಇದ್ದಾರೆ. ಯಾಕೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಕಾರಣ ಹೇಳೋದಾದ್ರೆ? ಕಾರಣ ಮುಖ್ಯಮಂತ್ರಿ ಅವ್ರು ಆಗ್ಲೇಬೇಕು. ಆದ್ರೆ ನಮ್ಮ ಕರ್ನಾಟಕಕ್ಕೆ ಒಳ್ಳೇದಾಗತ್ತೆ. ಮತ್ತೆ ಅವರು ಶ್ರಮ ಪಟ್ಟವ್ರೆ, ಎಲ್ಲ ಮೂಲೆಗಳಿಂದನೂ ಹೊಂದಾಣಿಕೆ ಮಾಡ್ಕೊಂಡ್ ಬಂದಿದ್ದಾರೆ. ಮತ್ತೆ ಎಲ್ಲಿ ಏನು ಗಲಾಟೆಗಳಾದ್ರೂ ಅವರು ಹೊಂದಾಣಿಕೆ ಮಾಡೋದ್ರಲ್ಲಿ ಪ್ರಯತ್ನ ಪಡ್ತಾರೆ. ಅದನ್ನೆಲ್ಲ ಮುಂದಿಟ್ಕೊಂಡು ಅವರು ಮುಖ್ಯಮಂತ್ರಿ ಆಗೋದು ಒಳ್ಳೆಯದು. ಸಿದ್ದರಾಮಯ್ಯನವರು ಕೂಡ ಉತ್ತಮ ಮುಖ್ಯಮಂತ್ರಿ, ರಾಜ್ಯ ಅಭಿವೃದ್ಧಿ ಆಗ್ತಾ ಇದೆ, ಪಂಚ ಗ್ಯಾರಂಟಿಗಳ ಅನುಷ್ಠಾನ ಆಗ್ತಾ ಇದೆ. ಹಿಂಗಿರ್ಬೇಕಾದ್ರೆ ಅಧಿಕಾರ ವರ್ಗಾವಣೆ ಅವಶ್ಯಕತೆನಾ ಕಾಂಗ್ರೆಸ್ ಪಕ್ಷ? ಆಧುನಿಕ ಕೆಂಪೇಗೌಡ ಅಂತ ಅನ್ಸ್ಕೊಂಡಿರೋ ಡಿ ಕೆ ಶಿವಕುಮಾರ್ ಒನ್ ಅಂಡ್ ಓನ್ಲಿ ಶಿವಕುಮಾರ್ ಓನ್ಲಿ. ಕರ್ನಾಟಕ ರಾಜ್ಯದಲ್ಲಿ ಏನೇ ಅಭಿವೃದ್ಧಿ ಕಾಣಬೇಕಾದ್ರೆ ಶಿವಕುಮಾರ್ ಒಬ್ರೆ. ಯಾಕೆಂದ್ರೆ ನಮ್ಮ ಹೇಳ್ಬೇಕು ಅಂದ್ರೆ ಈಗ ನಮ್ಮ ಕನಕಪುರ ತಾಲೂಕಿನಲ್ಲಿ ನೀವು ಯಾವುದೇ ನೋಡಿ ಅಭಿವೃದ್ಧಿ ಅಧಿಕಾರ ಶಿವಕುಮಾರ್ ಒಬ್ರೆ. ಹಿಂದೆ ಸಿದ್ದರಾಮಯ್ಯನವರು ಬರ್ಬೇಕಾದ್ರೆ ಶಿವಕುಮಾರ್ ಹಿಂದೆನೆ ಬಂದಿರೋದು, ಶಿವಕುಮಾರ್ ಮುಂದೆ ಬರಲಿಲ್ಲ. ಇವತ್ತಿನ ದಿನ ಏನೇ ಆದ್ರೂ ಕೆಳಮಟ್ಟದಿಂದ ಮೇಲ್ಕಂಟ ಬಂದಿದ್ದಾರೆ ಅಂದ್ರೆ ಶಿವಕುಮಾರ್ ಒಬ್ರೆ. ತ್ಯಾಗದ ಮಾತನಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಮತ್ತೊಂದು ಕಡೆಯಲ್ಲಿ ಒದ್ದ ಅಧಿಕಾರ ಕಿತ್ಕೊಳ್ಳೋದು ಗೊತ್ತು ಅನ್ನೋ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ತ್ಯಾಗದ ಮಾತನಾಡ್ತಿರೋದು ನೋಡಿದ್ರೆ ಯಾಕೋ ಕಸ್ಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ, ಅವರಾಗೆ ಕೊಡ್ಲಿ ಅಂತ ಹೇಳಿ ತಾಳ್ಮೆಯಿಂದ ಇದ್ದಾರೆ ಅಂತ ಅನಿಸ್ತಿದೆ. ಬಟ್ ಜನರ ನಿರೀಕ್ಷೆ ಏನು? ಅವ್ರ ತಾಳ್ಮೆಯಿಂದ ಕಾಯಿಲ್ಲ ಅಥವಾ ಈಗಲೇ ಅಧಿಕಾರ ಬೇಕಾ ಅವ್ರಿಗೆ? ಮೇಡಮ್, ಜನಗಳ ಆಯ್ಕೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬಿಟ್ಟಿದ್ದಾರೆ ಆಲ್ರೆಡಿ. ಪ್ರತಿಯೊಬ್ರು ನೀವು ಎಲ್ಲೇ ಹೋಗಿ ಏನ್ ಚರ್ಚೆ ನಡೀತಾ ಇದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅನ್ನೋದಂತೆ ಕೂಗು ಇಡೀ ರಾಜ್ಯದಲ್ಲಿ ಎಲ್ಲೋದ್ರು. ಯಾಕೆಂತಂದ್ರೆ ಕಳೆದ ಬಾರಿ ಅವರು HUDC ಅಂತ TC ಆಗ್ಬೋದು, ಈಗ ಮಾಡ್ತಾರ ಮೇಕೆದಾಟು ಯೋಜನೆ, ಬೆಂಗಳೂರಲ್ಲಿ ನಡೀತಾ ಇರೋದು ಸುರಂಗ ಯೋಜನೆ, ಬೆಂಗಳೂರು ಪೆರಿಫೆರಲ್ ರಿಂಗ್ ರೋಡ್ ಯೋಜನೆ, ಬೆಂಗಳೂರು ನಗರ ಬೆಳಿಬೇಕು ಅಂತ ಪೆರಿಫೆರಲ್ ರಿಂಗ್ ರೋಡ್ ಯೋಜನೆ, ಹಾಗೂ ಇನ್ನು ಟನಲ್ ರೋಡ್ ಆಗ್ಬೋದು, ಫ್ಲೇವರ್ ಆಗ್ಬೋದು, ತುಮಕೂರು ಗಂಟ ಮೆಟ್ರೋ ಯೋಜನೆ ಆಗ್ಬೋದು, ಇನ್ನು ಈ ತರ ಯೋಜನೆಗಳನ್ನ ಅವರು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂತ ವ್ಯಕ್ತಿ ಡಿ ಕೆ ಶಿವಕುಮಾರ್. ಆಧುನಿಕ ಕೆಂಪೇಗೌಡ ಅಂತ ಹೇಳ್ಬೋದು. ಬೆಂಗಳೂರ ಕಟ್ಟಿದ ಆ ಕೆಂಪೇಗೌಡ, ಈ ಕೆಂಪೇಗೌಡನ ಮಗ, ದೊಡ್ಡಹಳ್ಳಿ ಕೆಂಪೇಗೌಡ ಮಗ ಡಿ ಕೆ ಶಿವಕುಮಾರ್ ಕರ್ನಾಟಕನ ಕಟ್ಟಿ ಬೆಳೆಸ್ತಾರೆ. ಒಂದೇ ಒಂದು ಅವಕಾಶ ಕೊಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಕೊಡದೆ ಹೋದ್ರೆ, ಇನ್ ಕೇಸ್ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟು ಕೊಡದೆ ಹೋದ್ರೆ ಕನಕಪುರದ ಜನರ ಉತ್ತರ ಏನು ಅಂತ? ಸಿದ್ದರಾಮಯ್ಯನವರು ಏನಾದ್ರೂ ಸಾಹೇಬರಿಗೆ ಬಿಟ್ಕೊಡದೆ ಹೋದ್ರೆ ಸಿದ್ದರಾಮಯ್ಯವರು ಪಕ್ಷದಿಂದ ಉಚ್ಚಾಟನೆ ಹೊಂಟೋಗ್ಲಿ. ನಮ್ ಸಾಹೇಬರು ಎಲ್ಲ ನಿಂತ್ಕೊಂಡು ಮಾಡ್ತಾರೆ. ಸಿದ್ದರಾಮಯ್ಯ ಅವರು ಏನು ಒಂದ್ ಮಾಡ್ಲಿಲ್ಲ, ಕೊಟ್ಟ ಮಾತಂತ ನಡ್ಕೊಳ್ಳಿ. ಏನ್ ಮೇಡಮ್, ನಾವೀಗ ಸತ್ಯ ಕೇಳ್ತಾ ಇದೀವಿ, ಇನ್ನೊಂದು ಕೇಳ್ತಾ ಇಲ್ಲ. ಈ ಸಿದ್ದರಾಮಯ್ಯನವ್ರನ್ನ ನಾವೇನಾದ್ರೂ ನಮಗ್ ಮಾಡ್ಕೊಟ್ಬಿಡಿ ಅಂತ ಕೇಳ್ತಾ ಇಲ್ಲ. 2 ವರ್ಷ ಅನುಭವಿಸವ್ರೆ, 2 ವರ್ಷ ನಾವು ಮಾಡಿದೀವಿ. ಪಕ್ಷ ಸಂಘಟನೆ ಮಾಡಿದಿವ್ರು, ದುಡ್ಡು ಖರ್ಚು ಮಾಡಿದಿವ್ರು, ಎಲ್ಲ ಮಾಡಿದಿವ್ರು. ಇವ್ರೇನ್ ಮಾಡಿದಾರೆ ಮೇಡಮ್? ಮುಖ್ಯಮಂತ್ರಿ ಮಾಡಿದ್ರು, ಸರ್ಕಾರ ಮಾಡ್ಕೋಗವ್ರೆ. ಸರಿ, ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯನವರು? ಡಿ ಕೆ ಶಿವಕುಮಾರ್ ಮೇಡಮ್. ಡಿ ಕೆ ಶಿವಕುಮಾರ್ ಮೇಡಮ್. ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್. ಡಿ ಕೆ ಅವರು. ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಆಗ್ಲಿ. ನಮ್ಮ ರೈತ ಒಕ್ಕಲ ಅಲ್ವಾ, ಅವನು ಸರ್ ಆಗ್ಲಿ ಬಿಡಿ, 2 ವರ್ಷ ಆಗ್ಲಿ ಬಿಡಿ, ತಲೆಕೆಡ್ಸ್ಕೊಬೇಡಿ. ಅವನಿಗೊಂದು ಬೆಲೆ ಬೇಡವಾ? ಈ ಅಧಿಕಾರ ಬರಬೇಕಾದ್ರೆ ಡಿ ಕೆ ಶಿವಕುಮಾರೇ ಕಾರಣ, ಯಾರು ಅಲ್ಲ. ಈಗ ಏನಾರ ಕೊಡ್ಲಿಲ್ಲ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಎಷ್ಟು ಸೀಟ್ ಬರ್ತದೆ ರಾಜ್ಯದಲ್ಲಿ ಅನ್ನೋದ ಈಗ ಕೊಡದೇನೆ ನೋಡ್ಬೇಕು, ಅವರು ಇಲ್ಲ ಕೊಟ್ಟು ನೋಡ್ಬೇಕು. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ನೋಡಿ ಮೇಡಮ್ ಅವರೇ, ಈಗ ನಾವು ಒಕ್ಕಲೂರು ನಾಯಕ, ನಾವು JDS ಅವರು, ಆದ್ರೂ ನಮ್ಮ ಕಾಂಗ್ರೆಸ್ ನಾಯಕರು ಅವರು. JDS ನವರಾದ್ರೂ ನೀವು ಡಿ ಕೆ ಶಿವಕುಮಾರ್ ಪರವಾಗಿ ನಮ್ಮ ತಾಲೂಕಲ್ಲಿ ಹೊಸ ಅಭಿವೃದ್ಧಿ ಆಯ್ತದೆ ಅಂತ ನಮ್ಗೆ ಒಂದು ಆಸೆ. ನಮ್ಗೆ ಡಿ ಕೆ ಶಿವಕುಮಾರ್ ಆಗ್ಬೇಕು ಮೇಡಮ್. ಡಿ ಕೆ ಸಾಹೇಬ್ ಅವ್ರ ಕ್ಷೇತ್ರ ಅಂತ ಬಂದಾಗ ಯಾವ ಪಾರ್ಟಿ ಪಕ್ಷ ಅಂತ ನೋಡಲ್ಲ, ಯಾವ ಪಾರ್ಟಿ ಬಿಜೆಪಿ JDS ಅಂತ ನೋಡಲ್ಲ. ಕೆಲಸ ಕಾರ್ಯ ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಲೇಬೇಕು. ನಮ್ಮೆಲ್ಲರ ರಾಜ್ಯದ ಜನತೆ ಆಶೀರ್ವಾದ ಅವ್ರ ಮೇಲಿದೆ. ಸೋನಿಯಾ ಗಾಂಧಿ ಅವರು ಅವ್ರ ಮೇಲೆ ಆಶೀರ್ವಾದ ಮಾಡೇ ಮಾಡ್ತಾರೆ. ಅವ್ರನ್ನ ಸಿಎಂ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ನಮ್ಗೆಲ್ಲ ನಂಬಿಕೆ ಇದೆ. ಗ್ಯಾರಂಟಿ JDS ಅವರಾಗಿದ್ರು ಸಾಹೇಬ್ರು ಸಿಎಂ ಆಗ್ಲಿ ಅಂದ್ರು. ಇನ್ನೊಬ್ರು ಮಾತಾಡಿದ್ರು ಬಿಜೆಪಿ ಅವರು. ಇಬ್ರು ಬಿಜೆಪಿ ಅವರು, ಎಲ್ಲರೂ ಸಾಹೇಬ್ರು ಸಿಎಂ ಆಗ್ಲಿ ಅಂತಾನೆ ಇರೋದು. ಆ ದೇವರ ಆಶೀರ್ವಾದನು ಸಾಹೇಬ್ರು ಸಿಎಂ ಆಗ್ಲಿ ಅಂತಾನೆ ಇರೋದು ಮೇಡಮ್. ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೆ, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೆ, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.